ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಬೊತ್ತೀರ್ದ ಮಹಾಶೇಷ ಗರಿದೋ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ತ್ರಿಮೂರ್ತಿಗಳಾದ ನಾವು ಲೋಕದ ಸಕಲ ಆಗುಹೋಗುಗಳಲ್ಲಿ ನಮ್ಮದೇ ಆದ ವಿಶಿಷ್ಟವಾದ ಕೊಡುಗೆಯನ್ನ ಕೊಡುತ್ತಾ ಬಂದಿದ್ದೇವೆ. ಸೃಷ್ಟಿಕರ್ತನಾದ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಪಾಲನಾಕರ್ತನಾದ ವಿಷ್ಣು ಲೋಕ ಪಾಲನೆಯಲ್ಲಿ ತೊಡಗಿದ್ದಾನೆ. ಅಂತೆಯೇ ಪರಮೇಶ್ವರನಾದ ನಾನು ಸಂದರ್ಭೋಚಿತವಾಗಿ
ಲೋಕದ ಲಯ ಕಾರ್ಯದಲ್ಲಿ ತೊಡಗಿದ್ದೇನೆ. ನೋಡು ಸ್ವಾಮಿ, ಲೋಕದ ಸಮಸ್ತ ಜನರೆಲ್ಲರೂ ನಮ್ಮ ಸೇವೆಯಲ್ಲಿ ನಿರತ. ಶಿವನು ಇಷ್ಟಾರ್ಥವನ್ನು ಸಿದ್ಧಿಸುವವ ಎಂದು ನಮ್ಮ ಪೂಜೆಯಲ್ಲಿ ತೊಡಗಿದ್ದಾರೆ. ನೋಡು ಪಾರ್ವತಿ, ಸ್ವಾಮಿ, ನೀನೇನು ಸಾಮಾನ್ಯಳೇ? ಹಿಂದೊಮ್ಮೆ ದಕ್ಷನ ಮಗಳು ದಾಕ್ಷಾಯಣಿಯಾಗಿ ನನ್ನ ಕೈ ಹಿಡಿದಿದ್ದವಳು ನೀನು. ಹೌದು. ಆಗ ದಕ್ಷನು ಮಾಡಿದ ನಿರೀಶ್ವರ ಯಾಗದಲ್ಲಿ ನನಗಾದ ಅಪಮಾನವನ್ನು ಸಹಿಸಲಾಗದೆ ಯೋಗಾಗ್ನಿಗೆ ನಿನ್ನ ದೇಹವನ್ನು ಆಹುತಿ ಕೊಟ್ಟು ಆಮೇಲೆ ಪರ್ವತರಾಜನ ಮಗಳು ಪಾರ್ವತಿಯಾಗಿ ನನ್ನನ್ನು ಸೇರಿದ್ದೀಯೆ. ಹೌದು ಸ್ವಾಮಿ. ನೋಡು ಪಾರ್ವತಿ, ನಾನಾದರೂ ದಿಗಂಬರನಾಗಿ ಸ್ಮಶಾನವಾಸಿಯಾಗಿ ಭಸ್ಮಧಾರಿಯಾಗಿ ರುಂಡಮಾಲೆಯನ್ನು ಧರಿಸಿದರೂ ಲೋಕದ ಜನರೆಲ್ಲ ನನ್ನನ್ನು ಜಗದೀಶ ಎಂಬ ಪದವಿಯನ್ನು ಕೊಟ್ಟಿರುವುದು ನಿನ್ನ ಪಾಣಿಗ್ರಹಣದಿಂದ ಪ್ರಾಪ್ತವಾಗಿದ್ದು ಎಂದು ನನ್ನನ್ನು ಅರಿತವರು ಹೇಳುತ್ತಾರೆ. ನೋಡು ಪಾರ್ವತಿ, ಈಗ ಸಂಧ್ಯಾಕಾಲ ಪ್ರಾಪ್ತವಾಗುತ್ತಿದೆ. ಹೌದು. ಲೋಕದ ಜನರಿಗೆ ಸಮಯ ಪ್ರಜ್ಞೆ ಇಲ್ಲದಿದ್ದರೂ ನಾವು ಲೋಕದ ಜನರನ್ನು ಕಾಪಾಡುವವರಾದ್ದರಿಂದ ಸಮಯಕ್ಕೆ ಸರಿಯಾಗಿ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಹೌದು. ಅದಕ್ಕೆ ಸರಿಯಾಗಿ ಭಸ್ಮವನ್ನು ತಂದು ತರುತ್ತೀಯಾ ಪಾರ್ವತಿ? ಸರಿ ಸ್ವಾಮಿ. ಮಂತ್ರಿಸಿದ ಬಸವವನ್ನು ಕೆಳಗೆ ಚೆಲ್ಲಿದರೆ ಏನಾದರೂ ಕೆಟ್ಟ ಪರಿಣಾಮ
ಆದಿತ್ತು. ಇಲ್ಲ, ಈ ಭಸ್ಮದಲ್ಲಿ ಕೃಷ್ಣನ ಭರಿತವಾದ ಬಂದಿನೆಯು ಹೀಗೆಂದು ಪತಿಯ ಆತಂಕವನ್ನು ಪಡಿಸುತ್ತಿದೆ. ಕೇಳದಾಗಿಯ ಮಾತ ಶಂಕರನು ಕೈಯೊಳಗೆ ಬಿಡಿದಿಯ ವಿಭೂತಿಯ ಕಿರುದಿನ ಚೆಲ್ಲಂಗೆ ದಾನವನು ಮೇಲ್ಹಾಯುತ್ತಿರೆ ಸುಜ್ಞಾನದಲ್ಲಿ ತಾನು ಎದ ಭಸ್ಮದಿ ಜನಿಸಿ ಬಂದವನು ಆರಲಾರದೆ ಹಸು ಕೃಷಿಯ ಮಾನದೊಳು ಬಹನೆಂದ ಸಮಾಧಾನದಲ್ಲಿ ನಿಲದೈತಿ ದೈತ್ಯನ ಹಸಿವ ಮಾಡಿಸಿದ. ಏನಿದು ಸ್ವಾಮಿ, ಏನಿದು? ನೋಡು ಪಾರ್ವತಿ, ಭಸ್ಮವನ್ನು ಎಸೆದಾಗ ಅದರಿಂದ ಉದ್ಭವಿಸಿದ ನಮ್ಮ ಮಗ ಈತ. ಏನು, ನಮಗೂ ಈತನೊಬ್ಬ ಮಗನಿದ್ದಾನ? ಅಯ್ಯೋ, ನೋಡು, ಕೋಪಾಗ್ನಿಯಿಂದ ಎಸೆದ ಭಸ್ಮದಿಂದ ಜನಿಸಿದ್ದರಿಂದ ಅವನು ದಾನವ ರೂಪದಲ್ಲಿದ್ದಾನೆ. ಓಹೋ ಅವನು ಕೂಗಾಡುತ್ತಿರುವುದು ಹಸಿವಿನಿಂದಾಗಿ. ಓಹೋ, ಅವನ ಹಸಿವನ್ನು ಈಗಿಸುತ್ತೇನೆ, ಸರಿ, ನೋಡು, ಸ್ವಾಮಿ. ಕೂಗಾಡುವುದನ್ನು ನಿಲ್ಲಿಸುತ್ತಾನೆ. ಇಗೋ ಏನಿದು ಸ್ವಾಮಿ, ಇನ್ನು ಹೀಗೆ ಕೂಗಾಡ್ತಿದ್ದಾನಲ್ಲ, ಏನಿದು? ಅವನಿಗೆ ದೇಹದ ಹಸಿವು ತಂಗಿದೆ, ಈಗ ಜ್ಞಾನದ ಹಸಿವಿನಿಂದ ಕೂಗಾಡುತ್ತಿದ್ದಾನೆ. ನೋಡು, ಅವನ ಜ್ಞಾನದ ಹಸಿವನ್ನು ತೀರಿಸುತ್ತಿದ್ದೇನೆ. ಸರಿ, ಇಲ್ಲಿ ಬಾ. ಇಲ್ಲಿ ಬಾ. ಏನಿದು ಸ್ವಾಮಿ? ಅಯ್ಯೋ, ನೋಡು, ಕೆಲವೊಮ್ಮೆ ಮಕ್ಕಳು ಹೇಳಿದ್ದನ್ನು ನಾವೇ ಕೇಳಿ ಬೇಕಾಗುತ್ತದೆ. ಅಲ್ಲಿಗೆ ಹೋಗಿ ವಿಚಾರಿಸೋಣ. ನಾನು ನಿನ್ನ ತಂದೆ, ನೀನು ನನ್ನ ಮಗ, ಇವಳು ನನ್ನ ಹೆಂಡತಿ, ಆದ್ದರಿಂದ ಇವಳು ನಿನ್ನ ತಾಯಿ. ನಾನು ನಿನ್ನ ಮಗ, ಹ. ನೀನು ನನ್ನ ಅಪ್ಪ. ಓಹೋ, ಇವಳು ನನಗೆ ಅಮ್ಮ. ಓ ಅಮ್ಮ, ಹೆದರದಿರು. ನೋಡು, ಈಗ ಅವನು ಜ್ಞಾನವನ್ನು ಗಳಿಸಿಕೊಂಡಿದ್ದಾನೆ. ಅಪ್ಪ, ಅದೋ ಅಲ್ಲಿ ಕುಳಿತಿದ್ದಾನಲ್ಲ, ದೊಡ್ಡ ಹೊಟ್ಟೆಯವ, ಅವ ಯಾರಪ್ಪ? ದೊಡ್ಡ ಹೊಟ್ಟೆ ಇದ್ದು ಸೊಂಡಿಲು ಉಳ್ಳವ ಗಣೇಶ. ಓ ಗಣೇಶಣ್ಣ, ನಮೋ ನಮ. ಈ ಗಣಗಳಿಗೆಲ್ಲ ಗಣೇಶನೇ ಒಡೆಯ. ಅಪ್ಪ, ಅದೋ ಬಾಗಿಲಲ್ಲಿ ನಿಂತಿದ್ದಾನಲ್ಲ, ಎರಡು ಕೊಂಬಿರುವವ, ಅವ ಯಾರಪ್ಪ? ಅವನು ನಂದಿ, ದ್ವಾರಪಾಲನೆಯೇ ಅವನ ಕೆಲಸ. ಓಹೋ, ಅಪ್ಪ, ನಿನ್ನ ತಲೆಯ ಮೇಲೆ ಕುಳಿತು ಅಮ್ಮನನ್ನು ಆವಾಗ ಆವಾಗ ನೋಡಿ ಸುಂಡಿಯನ. ಅದರ ವಿಷಯ ಆಗಿರಲಿ, ಅವಳು ಗಂಗೆ. ಗಂಗೆ? ಅವಳು ನಿನ್ನ ಹೆಂಡತಿಯ ಅಪ್ಪ?
ಅವಳು ಭೂಲೋಕಕ್ಕೆಲ್ಲ ನೀರನ್ನು ಕೊಡುತ್ತಾಳೆ. ಓಹೋ ಹಾ. ಅಪ್ಪ, ಹಾ. ಇಲ್ಲಿರುವವರಿಗೆಲ್ಲ ಒಂದೊಂದು ಹೆಸರು, ಹಾ. ಒಂದೊಂದು ಕಾರ್ಯ. ಹಾ. ನನ್ನ ಹೆಸರು ಏನಪ್ಪ? ನನಗೇನು ಕಾರ್ಯ ಅಪ್ಪ? ಭಸ್ಮಾಸುರನೆಂಬ ಬೆದರಿಟ್ಟು ಮತ್ತೆ ಭಸ್ಮಾಸುರನೆಂಬ ಬೆದರಿಟ್ಟು ಯಾವತ್ತೆಲ್ಲ ವಿಷಯವೂ ಸೂಚಿಸುತ್ತ ಅರಸಿ ತಂದಿತ್ತೆನಗೆ ಭಸ್ಮವೋ, ಅರಸಿ ತಂದಿತ್ತೆನಗೆ ಭಸ್ಮವೋ, ದಾಸನಾಗಿರು ನೀನು ಮಗನೇ. ಮಿಕ್ಕವರ ತೆರದು ಎಂದ. ಮಗನೇ, ಅಪ್ಪ, ಭಸ್ಮದಿಂದ ಉದ್ಭವಿಸಿರುವುದರಿಂದ ಹಾ, ನಿನಗೆ ಭಸ್ಮಾಸುರ ಎಂದು ನಾಮಕರಣ ಮಾಡಿದ್ದೇನೆ. ಭಸ್ಮಾಸುರ. ಹಾ. ಭಸ್ಮಾಸುರ. ಹಾ. ಅಪ್ಪ, ಓ. ಹೆಸರೇನೋ ಭಾರಿ ಚೆನ್ನಾಗಿದೆ ಅಪ್ಪ. ಹಾ. ಹೆಸರಿಗೆ ತಕ್ಕ ಕಾರ್ಯ ಬೇಕಲ್ಲ ಅಪ್ಪ. ಕೆಲಸ ಏನಪ್ಪ ನನಗೆ? ಮಗನೇ, ಇಷ್ಟು ದಿನ ಸಮಯಕ್ಕೆ ಸರಿಯಾಗಿ ಸಂಧ್ಯಾ ವಂದನೆಯ ವೇಳೆಗೆ ನಿಮ್ಮಮ್ಮ ನನಗೆ ಭಸ್ಮವನ್ನು ತಂದು ಕೊಡುತ್ತಿದ್ದಳು. ಆ ಕಾರ್ಯವನ್ನು ನಿನಗೆ ವಹಿಸಿಕೊಡುತ್ತಿದ್ದೇನೆ. ಅಪ್ಪ, ಹಾ. ಅಮ್ಮ ಮಾಡುವ ಕೆಲಸ ನಾನು ಮಾಡುವುದಾ? ಅಮ್ಮನಿಗೇನು ಕೆಲಸ ಅಪ್ಪ? ಆ ವಿಚಾರ ಮಾಡಬೇಡ. ನೀನು ಸಮಯಕ್ಕೆ ಸರಿಯಾಗಿ ಈ ಭಸ್ಮವನ್ನ ತಂದು ಕೊಡುವುದನ್ನು. ಬೂದಿ ತರುವ ಕೆಲಸವಲ್ವಾ ಅಪ್ಪ? ಮಾಡ್ತೇನೆ ಬಿಡು ಬೂದಿ ಅಪ್ಪ. ತರುವುದಲ್ಲ, ಇದು ಸುಮ್ಮನೆ ಬೂದಿಯಲ್ಲ. ಆಗಲೇ ಅಪ್ಪ. ಹಾ? ಹರನಾದ್ಯಯದ ಶಿರದಲ್ಲಿ ಧರಿಸೋದ ಶಂಕರನಾದ್ಯಯದ ಹರನಾದ್ಯಯದ ಶಿರದಲ್ಲಿ ಧರಿಸುತ್ತ, ಶಿರದಲ್ಲಿ ಧರಿಸುತ್ತ, ಶಿರದಲ್ಲಿ ಧರಿಸುತ್ತ ಶಂಕರನಾದ್ಯಯದ ಶಿರದಲ್ಲಿ ಧರಿಸುತ್ತ, ಶಿರದಲ್ಲಿ ಧರಿಸುತ್ತ, ಶಿರದಲ್ಲಿ ಧರಿಸುತ್ತ ಅನವದ ದಾನವನು ಧರಿಸುತ್ತ ಲೋಕದಿ ಭಸ್ಮವ ತರುತ್ತಿದೆ ಹರಿದನು ಸುರಭಾಗ್ಯ. ಹರನ ಆಜ್ಞೆಯನ್ನ ಪಾಲಿಸುತ್ತಾ 3 ಲೋಕವನ್ನ ಸಂಚರಿಸಿದೆ. ಭಸ್ಮವನ್ನ ಅರಸಿ ತಂದೆ. ಅತ್ತ ದೇವಲೋಕ, ಅಮೃತವನ್ನ ಕುಡಿದಂತಹ ದೇವತೆಗಳು ತಾವು ಅಮರರು ಎನ್ನುವುದಾಗಿ ಬೀಗುತ್ತಾ ಇದ್ದಾರೆ. ಇತ್ತ ಭೂಲೋಕ, ದೇವತೆಗಳನ್ನ ಓಲೈಸುವುದಕ್ಕೋಸ್ಕರ ನಾನಾ ತಂತ್ರಗಾರಿಕೆಯಲ್ಲಿ ಜನ ತೊಡಗಿದ್ದಾರೆ. ಇವರ್ಯಾರು ನಮ್ಮನ್ನ ಲೆಕ್ಕಿಸಲೇ ಇಲ್ಲ. ಶಂಕರನ ಮಗನಾದರೂ ನಮಗೆ ನಿರ್ಲಕ್ಷ್ಯದ ಭಾವನೆ. ಈಗ ಅರ್ಥವಾಗುತ್ತಾ ಇದೆ. ನೇರವಾಗಿ ಪಾತಾಳ ಲೋಕವನ್ನ ಸೇರಿದೆ. ಎಲ್ಲ ನಮ್ಮವರು ಬಂದು ಸೇರಿದ್ದಾರೆ. ಏನು ಸಂತೋಷ, ಏನು ಸಂತೋಷ. ಎಲ್ಲರೂ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ನೀನೇ ನಮ್ಮ ನಾಯಕ ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದಾರೆ. ಅರ್ಥವಾಯಿತು. ದೇವತೆಗಳ ವಂಚನೆಯಿಂದ ನಮ್ಮವರೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವರಿಗೆಲ್ಲ ಒಂದು ಸ್ಥಿತಿಗತಿಯನ್ನು ಕಾಣಿಸಬೇಕು. ಯಾರಿಂದ, ಯಾವಾಗ, ಮತ್ಯಾರಿಂದ? ಈ ಭಸ್ಮಾಸುರನಿಂದ. ಹೇಗೆ ಗೊತ್ತೇ?
ಹೋಗ್ತೇನೆ, ಸದ್ದಿಲ್ಲದೆ ಯಾರಿಗೂ ತಿಳಿಯದಂತೆ ಹೋಗ್ತೇನೆ. ಯಾರಲ್ಲಿ? ಮತ್ಯಾರಲ್ಲಿ? ಆ ಶಂಕರನಲ್ಲಿ ಹೋಗಿ ಕಾಡಿ ಬೇಡಿ ವರವನ್ನು ಪಡೀತೇನೆ. ಪಡೆದಂತಹ ವರದಿಂದ ದೇವತೆಗಳಿಗೆ ಸರಿಯಾದಂತಹ ಮದ್ದನ್ನು ಉಣಿಸ್ತೇನೆ. ಬೋಳೆ ಶಂಕರ, ಬರ್ತೇನೆ, ಸಿದ್ಧನಾಗು. ಎಲೆ ಮಗನೇ ಮೊಗವ್ಯಾಗೆ ಕಂದಿದೆ, ಸಿಲುಕದೆ ನೈ ಭಸ್ಮ ಬಿಂದಿಗೆ, ಸಿಲುಕದೆ ನೈ ಭಸ್ಮ ಬಿಂದಿಗೆ, ನಲಿ ನಲಿದು ಬರುತ್ತೀ ಬರೀತಿಗೆ, ನಲಿ ನಲಿದು ಬರುತ್ತೀರ್ ಬರೀತಿಗೆ, ಮಲಿನಗೊಂಡಿಹುದು ಮಲಿನಗೊಂಡಿಹುದು ಮಗನೇ ಭಸ್ಮಾಸುರ, ಎಂದಿಗೂ ನಲಿ ನಲಿಯುತ್ತ ಭಸ್ಮವನ್ನು ತೆಗೆದುಕೊಂಡು ನನ್ನಲ್ಲಿಗೆ ಬರುತ್ತಿದ್ದೆ. ಹೌದು ಅಪ್ಪಯ್ಯ. ಇಂದು ನೋಡಿದರೆ ಮುಖದಲ್ಲಿ ಕಾಂತಿಯೇ ಕುಂದು ಹೋಗಿದೆ. ದುಃಖ ತಪ್ತನಾಗಿ ಇಲ್ಲಿಗೆ ಬಂದಿದ್ದಿಲ್ಲ, ಏನಾಯಿತು? ಏನ್ ಹೇಳಿ ಅಪ್ಪಯ್ಯ, ನಿನ್ನ ಆಣತಿಯಂತೆ ಲೋಕವನ್ನ ಸಂಚರಿಸಿ ಭಸ್ಮವನ್ನ ಹುಡುಕ್ತಾ ಇದ್ದೆ. ಆದ್ರೆ ಇಂದು ಏಕೋ ಕಾಣೆ ಅಪ್ಪಯ್ಯ, ಯಾರು ಸಾಯಲೇ ಇಲ್ಲ ಅಪ್ಪಯ್ಯ. ಏನಾಯ್ತು? ಯಾರು ಸಾಯಲಿಲ್ಲವೇ? ತಪ್ಪಾಗಿತ್ತು ಅಪ್ಪಯ್ಯ ಹೇಳಿದ್ರೆ. ಸತ್ತಿದ್ದಾರೆ, ಆದ್ರೆ ನಿನ್ನ ಪರಮ ಭಕ್ತರು ಯಾರು ಸಾಯಲೇ ಇಲ್ಲ ಅಪ್ಪಯ್ಯ. ಅಪ್ಪಯ್ಯ ಸಾಯ್ಬೇಕಿತ್ತು, ಭಸ್ಮ ಸಿಗ್ಬೇಕಿತ್ತು, ಸಿಗ್ಲಿಲ್ಲ ಅಪ್ಪಯ್ಯ. ಅಪ್ಪಯ್ಯ, ಈ ಮುಖವನ್ನ ನಿನಗೆ ತೋರಿಸಬಾರ್ದು, ಈ ದೇಹವನ್ನ ಅಂತ್ಯಗೊಳಿಸ್ಬೇಕು ಅಂತ. ಇಲ್ಲ ಇಲ್ಲ ಅಪ್ಪಯ್ಯ, ಅದಕ್ಕೆ ನೀನು ಆಣತಿಯನ್ನ ಕೊಡಬೇಕು ಅಪ್ಪಯ್ಯ. ಮಗನೇ, ಕರ್ತವ್ಯ ಭಂಗವನ್ನು ಮಾಡಲಾರದೆ ನನ್ನ ಮೇಲಿಟ್ಟಿರುವ ಪರಮ ನಿಷ್ಠೆಯಿಂದ ನೀನು ದೇಹವನ್ನು ತ್ಯಜಿಸಬೇಡ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನ್ ಪ್ರಯೋಜನ ಅಪ್ಪಯ್ಯ? ನಿನಗೆ ಏನು ಬೇಕೋ ಆ ವರವನ್ನು ಬೇಡಿಕೋ, ಅದನ್ನು ಕರುಣಿಸುತ್ತೇನೆ. ವರವನ್ನ ಕೊಡ್ತೀಯ ಅಪ್ಪಯ್ಯ? ಖಂಡಿತವಾಗಿ. ನಿಜವಾಗ್ಲೂ ಅಪ್ಪಯ್ಯ? ಖಂಡಿತವಾಗಿ.
ಅಪ್ಪಯ್ಯ, ನನಗಾಗಿ ಏನು ಬೇಡ ಅಪ್ಪಯ್ಯ. ಆದ್ರೆ ನೀನು ಕೊಡ್ತೀಯ ಅಂತಾದ್ರೆ ಕರ್ತವ್ಯದ ನಿರ್ವಹಣೆಗಾಗಿ ಒಂದು ಕೇಳ್ತೇನೆ ಅಪ್ಪಯ್ಯ. ಖಂಡಿತವಾಗಿ. ನೋಡಪ್ಪಯ್ಯ, ಇಂದಿನ ಹಾಗೆ ಮುಂದೊಂದು ಕಾಲದಲ್ಲಿ ಭಸ್ಮ ಸಿಗದೇ ಇದ್ದ ಪಕ್ಷದಲ್ಲಿ ಯಾರ ಶಿರದ ಮೇಲೆ ನಾನು ತಲೆಯನ್ನು ಇಡ್ತೇನೋ ತಕ್ಷಣದಲ್ಲಿ ಅವರು ಉರಿದು ಭಸ್ಮವಾಗಿ ಹೋಗಬೇಕು ಅಂತವರ ಕೊಡ್ತೀಯ ಅಪ್ಪಯ್ಯ? ತಡೀರಿ ಸ್ವಾಮಿ, ಸ್ವಲ್ಪ ತಡೀರಿ. ಅಮ್ಮ ಅಮ್ಮ ಸ್ವಲ್ಪ ಇಲ್ಲ ಏನು ಹೇಳುತ್ತಿದ್ದಾರೆ ವಿಚಾರಿಸಿ ಬರುತ್ತೇನೆ. ಅಮ್ಮ ಈ ಸ್ವಾಮಿ, ಹಿಂದೆ ಯಾವತ್ತೂ ನನ್ಗೆ ಭಸ್ಮ ಸಿಗ್ಲಿಲ್ಲ ಅಂತ ಆಗ್ಲಿಲ್ಲ. ನನ್ಗೆ ಏನೋ ಸಂಶಯ ಮೂಡ್ತಾ ಇದೆ. ಮೊದಲು ಇವನು ದಾನವ ಗುಣದವನು, ಮತ್ತೆ ಲೋಕಕ್ಕೆ ಕಂಟಕನಾದವು. ಪಾರ್ವತಿ, ಮಕ್ಕಳು ಲೋಕಕಂಟಕರಾಗುತ್ತಾರೆ ಎಂಬ ಸಮಸ್ಯೆ ನಮಗೊಂದೇ ಅಲ್ಲ, ಜಗತ್ತಿನಲ್ಲಿ ಎಲ್ಲರಿಗೂ ಇದೆ. ನೀನೇನು ಚಿಂತಿಸಬೇಡ. ಅವನು ತನಗೆ ಕೊಟ್ಟ ಈ ವರವನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಅವನಿಗೆ ಆಜ್ಞೆಯನ್ನು ನೀಡಿ ಭಾಷೆಯನ್ನು ತೆಗೆದುಕೊಂಡು ಅವನಿಗೆ ಈ ವರವನ್ನು ಕರುಣಿಸುತ್ತೇನೆ. ನೀನೇನು ಚಿಂತಿಸದಿರು. ಮಗನೇ ಭಸ್ಮಾಸುರ. ಅಪ್ಪ ಕೊಡ್ತೀಯ ಅಪ್ಪ? ಈ ಶಕ್ತಿಯನ್ನು ನೀನು ಕೇವಲ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಉಪಯೋಗಿಸಬೇಕು. ಅಪ್ಪಯ್ಯ ಚಿಂತಿಸಬೇಡ, ಯಾರ ತಲೆ ಮೇಲೂ ಕೈ ಇಡುವುದು. ಇದನ್ನು ದುರುಪಯೋಗ ಪಡಿಸಬಾರದು. ಈಗೋ ಇತ್ತಿದ್ದೇನೆ. ಅಪ್ಪನಿಗೆ ಮಂಕು ಬೂದಿಯನ್ನು ಏರಿಸಿ ವರವನ್ನು ಪಡೆದಿದ್ದಾಯಿತು. ಇನ್ನೇಕೆ ತಡ, ನೇರವಾಗಿ ಹೋಗುತ್ತೇನೆ, ಎಲ್ಲವನ್ನು ಸರಿಪಡಿಸ್ತೇನೆ. ನಮಸ್ಕಾರ. 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 ದೊಡ್ಡ ನಮಸ್ಕಾರ. ಅಲ್ಲ, ನನ್ನ ಪರಿಚಯ ಆಗ್ಲಿಲ್ವ ನಿಮಗೆ? ಗೊತ್ತಾಗ್ಲಿಲ್ಲ ಅಲ್ಲ. ನನ್ನ ಪರಿಚಯ ನಿಮಗಾಗ್ಲಿಲ್ವಾ? ಇಲ್ವಲ್ಲ. ಎಲ್ಲರದ್ದು ಪರಿಚಯ ಉಂಟು, ನಂದಿಲ್ಲ. ನಿಮ್ಮ ಹೊಸಬರಲ್ವ ಮಾರ್ರೆ ಇಲ್ಲಿಗೆ? ಎಂತ ಹೊಸಬರು ನಿಮ್ಗೆ? ಹೇಳ್ತೇನೆ ನೋಡಿ. ಬೋಳಗದ್ದೆ ಶಿವರಾಮ್ ಭದ್ರಿಗೆ ಏನ್ರಿಯಾ? ಅವರನ್ನು ಕೇಳಿದ್ದೇವೆ. ಅವರೇನಾ? ಅವರು ನಾವಲ್ಲ, ಮತ್ತೆ ಅವರ ಮಗ ಬೋಳಗದ್ದೆ ವಾಮದೇವ ಭಟ್ರು ಅಂತ. ವಾಮದೇವ ಭತ್ರ?
ಎಂತ ಭದ್ರ ಭಟ್ರು ವಾಕ್ರ ಕೇಳುದು? ಮಾರ್ರೆ. ಭಟ್ರು ನಮ್ಮನ್ನು ನೋಡಿದ್ರೆ ಗೊತ್ತಾಗ್ದಿಲ್ವಾ ನಿಮಗೆ? ಓ ಬಂದಿದ್ರು ಬಂದಿದ್ರು. ಬಾಲ ಇರುವ ಭಟ್ರು. ಎಂತ ಹಂಗಿದೆಲ್ಲ ಹೇಳುದ ನೀವು? ನಿಮ್ಮ ಬಕಾರಕ್ಕೆ ಬಾಲ ಇದೆ ಅಂತ ಓ, ಹೇಳಿ. ಹಾಗೆ ಹಾಗೆ. ಮತ್ತೆ ಬರುವಾಗ ಯಾರು ಹಿಂದಿಂದ ಕೈ ತೋರಿಸ್ತಾ ಇದ್ರಲ್ಲ, ಯಾರಿಗೆ? ಹೌದು, ಅದನ್ನೇ ನೋಡುದು ನಾನು. ಹಾ ನಾ ಇವತ್ತು ಒಬ್ಬರ ಮನೇಲಿ ಊಟ ಇತ್ತಂತ ನನ್ನ ಹೆಂಡತಿನ ಕರ್ಕೊಂಡ್ ಬಂದಿದ್ದೆ. ಅವಳಲ್ಲಿ ಕಾಣುದೇ ಇಲ್ಲಪ್ಪ. ಯಾರೊಟ್ಟಿಗೆ ಹೋದ್ಲೇನು ಮಾರ್ರೆ? ಅವಳು ನನ್ನ ಪೌರೋಹಿತ್ಯಕ್ಕೆ ಮೆಚ್ಚಿ ಸಮುದ್ರ ಲಂಘನ ಮಾಡಿ ಇಲ್ಲಿ ಬಂದದ್ದಲ್ಲ, ಇನ್ನೆಲ್ಲಿ ಓಡುದು? ಓ, ಇಲ್ಲಿಂದ ಓಡ್ಲಿಕ್ಕೆ ಆಗುದಿಲ್ಲ ಅಲ್ಲ? ಇನ್ನು ಓಡ್ಲಿಕ್ಕೆ ಆಗುದಿಲ್ಲ ಅವಳಿಗೆ. ಹಾ ಹೋಗ್ಲಿ ಬಿಡಿ, ಅವಳು ನಿಧಾನಕ್ಕೆ ಬರುತ್ತಲ್ಲ, ನಾವೀಗ ಮುಂದೆ ಹೋಗೋದು. ಅಲ್ಲ, ಮತ್ತೆ ಏನ್ ವಿಶೇಷ? ಓ, ವಿಶೇಷ ನಿಮ್ಗೆ ಗೊತ್ತಿಲ್ವಾ? ಇಲ್ಲ. ಇತ್ತೀಚೆಗೆ ಹಾ ನಮಗೆ ಒಳ್ಳೆ ಉದ್ಯೋಗ. ಹಾ 1 ತಿಂಗಳ ಹಿಂದೆ ಬರೀ ಸತ್ಯನಾರಾಯಣ ಪೂಜೆ, ಹೋಮ ಹವನ ಹಂಗಿದ್ದೇ ಇತ್ತು. ಹಾ ಈಗ ನೋಡಿದ್ರೆ ಹಾ 11, 12, 13, 14, 11, 12, 14. ಭಟ್ರೆ 10, 11, 12, 13, 14 ಭಟ್ರೆ. ಹಾ, ಅದೇ 10, 11, 12, 13, 14. ಹಾ ಅದು ಎಂತ ನಿಮ್ಗೆ- ಅದು? ಹಾ? ಹಾಗಂದ್ರೆ ಏನು? ಅದು ನಿಮ್ಗೆಲ್ಲ ಗೊತ್ತಾಗೋದಿಲ್ಲ ಮಾರ್ರೆ. ಅದು ನಮ್ಗೆಲ್ಲ ಗೊತ್ತಾಗುದಾಗಿದ್ರೆ ನಾವು ಭಟ್ರಾಗಿರ್ತಿದ್ವಲ್ವಾ? ಆ, ಹೌದು. ಹ್ಮ್. ಅದು ನಿಮ್ಗೆ ಭಸ್ಮಾಸುರ ಅಂತ ಕೇಳಿದಿರಿ ನೀವು? ಹಾ, ಎಲ್ಲೋ ಕೇಳ್ದ ಹಾಗೆ ಉಂಟು ನೋಡಿ. ಹಾ, ಅವನದು ಎಂತದ್ದು ಉರಿ ಕೈ ಅಂತ ಮಾರ್ರೆ. ಹಾ ಅವ ಎಲ್ಲರ ತಲೆ ಮೇಲೆ ಇಟ್ರೆ ಹಾ ಅವರೆಲ್ಲ ಭಸ್ಮ ಆಗಿ ಹೋಗುದು. ಅಲ್ಲ, ಅವರೆಲ್ಲ ಭಸ್ಮ ಆದ್ರೆ ನಿಮ್ಗೆ ಎಂತ ಪ್ರಯೋಜನ ಆ, ಬೇಕಲ್ಲ? ಅಲ್ಲೇ ಇತ್ತದು ನೋಡಿ. ಹಾ ಅವ ಈಗ ಭಸ್ಮ ಆಗಿ ಎಲ್ಲ ತಲೆ ಕೈ ಇಟ್ಟು ಭಸ್ಮ ಆದಾಗೆ ಹಾ. ನಮಗೊಂದು ಒಳ್ಳೆ ಉದ್ಯೋಗ ಆಯ್ತು. 11, 12, 13, 14, 11, 12, 14. ಓ, ವೈಕುಂಠ ಮಾಡಿಸೋ ಭಟ್ರು ನೀವು. ಈಗ ಪುರ್ಸೊತ್ತಿಲ್ಲ ನಮಗೆ. ಹಾ ಬೆಳಗ್ಗೆ ಸಂಜೆ ಅವ ಕೈ ಇಡ್ತಾ ಇದ್ದ, ನಾವು ಅವನಿಂದ ಹೋಗುದೆ. ಓಹೋ ಹೌದು. ಹ್ಮ್. ಹಾ? ಅಲ್ಲ ಭಟ್ರೆ, ಹಾ. ನಿಮ್ಗಂತ ಎಂತ ಬೋಳ್ ಗದ್ದೆ ಅದೆಂತ ಹೆಸರು? ಅದು ಹೇಗೆ ಬಂತದು? ಅದೊಂದು ಭಾರಿ ವಿಚಾರ, ಬೋಳ್ಗದ್ದೆ. ಹಾ. ಹಾಯ್, ಅದರದ್ದೊಂದು ದೊಡ್ಡ ಕತೆ ಉಂಟು. ಅದನ್ನು ಮುಂದಿನ ಪ್ರಸಂಗದಲ್ಲೇ ಹೇಳ್ಬೇಕು ನಾನು. ಇವತ್ತು ಪುರ್ಸೊತ್ತಿಲ್ವಾ? ಈಗ ಪುರ್ಸೊತ್ತಿಲ್ಲ, ಹೋಯ್ಕಲ್ಲಿಗೆ ಅವ್ರು ಹೌದು, ಸಮಯ ಬಹಳ ಕಡಿಮೆ ಕೊಟ್ಟಿದ್ದಾರೆ ಅಲ್ವಾ ಈ ಸರ್ತಿ? ಸಮಯ ಬಹಳ ಕಡಿಮೆ ಕೊಟ್ಟಿದ್ದಾರೆ. ಸಮಯ ಬಹಳ ಕಡಿಮೆ ಉಂಟು, ಮತ್ತೆ ಮುಂದೆ ಹೇಳ್ತೇನೆ ನಾನು. ಆಯ್ತು ಭಟ್ರೆ, ಆಯ್ತು, ಸಿಗೋಣ. ಸಿಗುವ. ನಮಸ್ಕಾರ. ಓಯ್, ನಾನು ಇಲ್ಲಿಂದ ಬಂದದಲ್ದ, ನಾವು ಬರುವಾಗ ಯಾರಿರ್ಲಿಲ್ಲ, ಈಗ ಯಾರು ಬಂದಂಗುಂಟಪ್ಪ. ಓಯ್, ಜೀವ ಉಂಟ ನೋಡ್ತಾ, ಯಾರು ಮೂರ್ತಿ ಮಾಡಿ ದೇವಸ್ಥಾನ ಕಟ್ಟುವ ಅಂದಾಜಲ್ಲಿ ಮಾಡಿದ್ದಾರೆ ಬಹುಶಃ. ಈ ಕೆಲವು ಮೂರ್ತಿ ಜೀವ ಇಲ್ದಿದ್ದಕ್ಕೆ ಮೂಗಿಗೊಂಚೂರು ಹಾಕಿದ್ರೆ ಜೀವ ಉಂಟ ಇಲ್ಲೋ ಗೊತ್ತಾಗ್ತದೆ ನೋಡು. ಓ, ಜೀವ ಉಂಟು ಮಾರ ನೀನು. ಹಾ, ನೀನು ನೋಡ್ಲಿಕ್ಕೆ ಬಾರಿ ಒಳ್ಳೆಯವನಾಗೆ ಕಾಣ್ತಿ. ಹಾ, ಏನು ಇಲ್ಲಿರ್ತದೆ ನೀನು? ಏ ಭಟ್ಟ, ನಿಮಗೆ ಏಕವಚನದಲ್ಲಿ ಮಾತಾಡ್ತೀನಿ ನೀನು. ನೋಡು, ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ. ಇಲ್ಲಿ ಭಸ್ಮಾಸುರ ಎಂಬವನು ಬಂದಿದ್ದಾನಂತೆ. ಅವನ ಉರಿ ಕೈಯನ್ನು ಇಟ್ರೆ ನೀನು ಭಸ್ಮ ಆಗಿ ಹೋಗ್ತಿ, ಮತ್ತೆ ನಾನು ನಿಮ್ಮ ಮನೆ ಬರ್ಬೇಕಾಗ್ತದೆ. 11, 12 ಬರುತ್ತೆ. ಏ ಭಸ್ಮಾಸುರನನ್ನ ನೋಡಿದೀಯೇನೋ? ಭಸ್ಮಾಸುರನ್ ನೋಡ್ಲಿಕ್ಕೆ ನಂಗೆ ಎಂತ ಆಗ್ಬೇಕು? ನಮಗೆ ಉದ್ಯೋಗ ಕೊಟ್ಟಿದ್ದೆ, ನಾವೇನೆಂತ ನೋಡುದು? ಏ ನಾನೇ ಭಸ್ಮಾಸುರ, ನಾನೇ ಭಸ್ಮಾಸುರ. ಒಳ್ಳೇದಾಯ್ತು ಮಾರೆ. ಭಸ್ಮಾಸುರಾಯ ನಮಃ, ಶಿವಪುತ್ರಾಯ ನಮಃ, ಭಸ್ಮಾಸುರಾಯ ನಮಃ, ಭಸ್ಮಾಸುರಾಯ ನಮಃ, ಭಸ್ಮಾಸುರಾಯ. ಏ ಭಟ್ಟ, ನನಗೆ ಯಾಕೋ ನಮಸ್ಕಾರ ಮಾಡ್ತಿದ್ದೀಯಾ? ನಿನ್ನನ್ನು ನಮಸ್ಕಾರ ಮಾಡುದು ಮತ್ತೆ ಎಂತ ಮಾಡುದು ಮಾರೆ? ನಮಗೆ ಒಂದು ಒಳ್ಳೆ ಉದ್ಯೋಗ ಕೊಟ್ಟಂತಹ ಪುಣ್ಯಾತ್ಮ ನೀನು. ನೀನು ಈ ತರ ಎಲ್ಲ ತಲೆ ಮೇಲೆ ಕೈ ಇಡದಿದ್ರೆ ನಮಗೆ ಉದ್ಯೋಗ ಸಿಗ್ತಿತ್ತ? ಆದ್ದರಿಂದ ನಿನ್ನನ್ನು ತುಂಬು ಹೃದಯದಿಂದ ಸ್ವೀಕಾರ ಮಾಡಿದ್ದೇನೆ. ಏ ಭಟ್ಟ, ನಿನ್ನನ್ನು ಬಿಡ್ಲಿಕ್ಕಿಲ್ಲ ನೋಡು. ಅಂತ ಬಿಡುದ? ಈಗ ನಮ್ಮ ಲೆಕ್ಕಾಚಾರ ಉಂಟು. ನೀನು ಹೀಗೆ ದಿನಕ್ಕೆ ಒಂದು 10 ತಲೆಗೆ ಇಡ್ತಾ ಹೋಗು, ನಾ ಬರ್ತೇನೆ ನಿನ್ನ ಹಿಂದೆ. ಆದರೆ ಸುಮ್ಮನೆ ಬರುದಿಲ್ಲ ನಾನೀಗ. ನನಗೆ 1 ತಲೆಗೆ 2 ತೆಂಗಿನಕಾಯಿ ಕೊಡ್ಬೇಕು ನೀನು. ಏ ನಿನ್ನನ್ನು ಬಿಡ್ಲಿಕ್ಕಿಲ್ಲ, ನಿನ್ನನ್ನೇ ಸುಟ್ಟು ಭಸ್ಮ ಮಾಡ್ತೇನೆ ನೋಡು. ಅಂತ ಮಾತಾಡ್ತೀಯ? ನಮ್ಮ ಅಪ್ಪ ಮಹಾಮಂತ್ರವಾದಿ, ಅವನು ಕೊಟ್ಟಂತ ಒಂದು ಭಸ್ಮ ಉಂಟು, ಅದನ್ನು ನಿನಗೆ ಹಾಕಿದ್ರೆ ನೀನು ಭಸ್ಮ ಆಗ್ತಿ. ಗೊತ್ತುಂಟು ನಿಂಗೆ? ನೀನು ನೋಡಿದ್ರೆ ನನ್ನ ತಲೆ ಮೇಲೆ ಉಂಟು. ಬೇಡ,
ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕಿಲ್ವಾ? ನನ್ನ ಭಸ್ಮ ತೆಗಿತಾನೆ, ನೋಡುವ ಎಂತ ಬಿಡ್ದಿ ಅಂತ. ನಾನು ಯಾರು ಗೊತ್ತಾ? ದೇವೇಂದ್ರ, ದೇವಲೋಕವನ್ನು ಆಡಳಿತವನು. ನಿನ್ನ ಗರ್ವದಿಂದ ಮೆರೆಯುತ್ತಿದ್ದೀಯಾ? ಇದೋ ಈ ವಜ್ರಾಯುಧವನ್ನು ತೆಗೆದುಕೊಂಡು ಬಂದಿದ್ದೇನೆ ನಿನ್ನ ಜೊತೆಗೆ ಯುದ್ಧ ಮಾಡಲು. ಬಾ ಯುದ್ಧಕ್ಕೆ. ನನ್ನ ಬಿಡ್ಲಿಕ್ಕಿಲ್ವಾ? ನಿನ್ನನ್ನೇ ಹುಡುಕ್ತಾ ಇದ್ದೆ. ಏ ದೇವೇಂದ್ರ, ಬಾರ ಬಾ. ಆದಿಶಕ್ತಿಯ ಪ್ರೇರಣೆಯಂತೆ ಈ ಬ್ರಹ್ಮಾಂಡ ಪಾಲನೆಗಾಗಿ ಇರುವ ತ್ರಿಮೂರ್ತಿಗಳಲ್ಲಿ ನಾನು ಶ್ರೀಮನ್ನಾರಾಯಣ ಶ್ರೀಹರಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸಿ ಶ್ರೀರಕ್ಷೆಯನ್ನಿಟ್ಟು ಎಲ್ಲರನ್ನೂ ಕಾಪಾಡುತ್ತಾ ಬಂದಿದ್ದೇನೆ. ಈ ಶ್ರೀರಕ್ಷೆ ಭಕ್ತಿಯಿಂದ ಪೂಜಿಸುವ ಜನಸಾಮಾನ್ಯರಿಗಷ್ಟೇ ಸೀಮಿತವಾದದ್ದಲ್ಲ, ನಮ್ಮ ದೇವಗಣಗಳಿಗೂ ಅನ್ವಯವಾಗುತ್ತದೆ.
ನಮ್ಮ ಇಂದ್ರಾದಿ ದೇವತೆಗಳು ಕಷ್ಟದಿಂದ ಬಳಲಿದಾಗ ಅವರಿಗೆ ಶ್ರೀರಕ್ಷೆಯನ್ನಿಟ್ಟು ಅನುಗ್ರಹಿಸುತ್ತೇನೆ. ನನ್ನ ದೂರದೃಷ್ಟಿಯಿಂದ ಪರಾಮರ್ಶಿಸಿ ನೋಡಿದಾಗ ಈಗ ಇನ್ನೊಂದು ವಿಪತ್ತು ಬಂದಂತೆ ಕಾಣುತ್ತದೆ. ಇತ್ತ ಕಡೆ ಯಾರೋ ಬರುತ್ತಿರುವಂತೆಯೇ ಇಲ್ಲ, ಯಾರೆಂಬ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತೇನೆ. ಹರನ ಕೃತ್ಯಗಳಿಂದ ಇರಲು ಇಂಬಿಲ್ಲವೂ, ಹರನ ಕೃತ್ಯಗಳಿಂದ ಇರಲು ಇಂಬಿಲ್ಲವೋ, ಒರೆಯುವ ದ್ಯಾರಿಗಿನ್ನೋ, ಒರೆಯುವ ದ್ಯಾರಿಗಿನ್ನು, ಪುರವ ಬಿಟ್ಟೋಡುವ ಕಾಲ ಬಂದೊದಗಿದೆ, ಪುರವ ಬಿಟ್ಟೋಡುವ ಕಾಲ ಬಂದೊದಗಿದೆ. ಹರಿಯ ನೀ ರಕ್ಷಿಸಯ್ಯ, ಹರಿಯ ನೀ ರಕ್ಷಿಸಯ್ಯ. ಶ್ರೀಮನ್ನಾರಾಯಣ. ದೇವೇಂದ್ರ, ಏನು? ಲೋಕದಲ್ಲಿ ಎಲ್ಲ ಕ್ಷೇಮವೇ? ಕ್ಷೇಮ ಏನು ಹೇಳಲಿ ಹಾ. ದೇವ. ಏನಾಯಿತು? ತ್ರಿಮೂರ್ತಿಗಳ ದಯೆಯಿಂದ ಹಾ. ದೇವಲೋಕವನ್ನು ಸುಗಮವಾಗಿ ನಡೆಸಿಕೊಂಡು ಬಂದ ನಾನು ಹಾ. ದೇವೇಂದ್ರನು ಹಾ, ದೇವಗದ್ದಿಗೆಯನ್ನು ಏನೋ ದೊರೆಯಿತು. ಹೌದು. ಆ ದೇವಗದ್ದಿಗೆಯನ್ನು ಪಡೆಯಲು ಶತ ಯಾಗವನ್ನು ಮಾಡಿ ದೇವತೆಗಳನ್ನೆಲ್ಲ ಸುಖವಾಗಿ ಇಟ್ಟುಕೊಂಡು ಬಂದಿದ್ದೇನೆ. ಹಾ, ಹಾಗಾಗಿ ಆಕ್ರಮ ಆಗುವುದುಂಟು. ಅಂತಹ ಸಂದರ್ಭದಲ್ಲಿ ನಿನ್ನ ದಯೆಯಿಂದ ನನಗೆ ಅವರನ್ನೆಲ್ಲ ಸಂಹಾರ ಮಾಡಿ ಅವರನ್ನೆಲ್ಲ ಸುಖವಾಗಿ ದೇವತೆಗಳನ್ನೆಲ್ಲ ಸುಖವಾಗಿ ಇಟ್ಟುಕೊಂಡು ಬಂದಿದ್ದೇನೆ. ನಿನ್ನ ಮೇಲೆ ಶ್ರೀರಕ್ಷೆ ಸದಾ ಇದ್ದೇ ಇದೆ. ಆದರೆ ಹಾ, ಈಗ ಒಂದು ದೊಡ್ಡ ಸಂಕಟ ಬಂದಿದೆ ಅಯ್ಯ. ಏನದು? ಆ ಪರಮೇಶ್ವರನ ಮಗನಾದ ಹಾ, ಭಸ್ಮಾಸುರನು ಅವನ ತಂದೆಯಿಂದ ಅವನಿಗೆ ಒಂದು ವರ ಕೊಟ್ಟಿದ್ದಾನೆ. ಏನದು? ಉರಿಹಸ್ತವೆಂದು. ಹಾ, ಆ ಉರಿಹಸ್ತದಿಂದ ಅವನು ಎಲ್ಲರನ್ನೂ ನಾಶ ಮಾಡಿ, ಅದರಲ್ಲೂ ಭೂಲೋಕದಲ್ಲಿ ಎಲ್ಲರನ್ನೂ ನಾಶ ಮಾಡಿ ಹಾ. ಈಗ ದೇವಲೋಕಕ್ಕೆ ಬಂದು ದೇವತೆಗಳನ್ನೆಲ್ಲ ಹೊರಗೆ ಅಟ್ಟುತ್ತಾ ಇದ್ದಾನೆ ಸ್ವಾಮಿ. ಆದೀತು. ಒಂದೋ ನೀನು ದಾನವರ ಮೇಲೆ ಯುದ್ಧಕ್ಕೆ ಹೋಗಿ ಸೋತು ನನ್ನ ರಕ್ಷಣೆಗೆ ಬರುವುದು, ಇಲ್ಲವೋ ನೀನು ದೇವತೆಗಳು ನಿನ್ನ ಮೇಲೆ ಆಕ್ರಮಣ ಮಾಡಿ ನನ್ನಲ್ಲಿ ಮೊರೆ ಹೋಗುವುದು. ಈಗ ನೀನು ಆ ಕೆಲಸ ಮಾಡಿದ್ದೀಯ. ಏನೇ ಇರಲಿ, ಆ ವರವನ್ನು ಕೊಟ್ಟ ಪರಮೇಶ್ವರನು ಆತ ವರವನ್ನು ಕೊಟ್ಟಿದ್ದು ಯಾಕೆ, ಅದಕ್ಕೆ ಏನಾದ್ರು ಪರಿಹಾರ ಉಪಾಯ ಇದೆಯೇ ಅಂತ ವಿಚಾರ ಮಾಡಲು ನೇರವಾಗಿ ಮಹೇಶ್ವರನಿದ್ದಲ್ಲಿಗೆ ಹೋಗೋಣ. ಆದೀತೆ? ಆದೀತು ಮಹಾದೇವ. ನಮಸ್ಕಾರ. ವಿಷ್ಣು ಇಲ್ಲಿಗೆ ಆಗಮನ. ಕಾರಣ ಉಂಟು. ನೀನು ಹಾ. ನಿನ್ನ ಮಗನಾದ ಹಾ. ಭಸ್ಮಾಸುರನಿಗೆ ಹಾ. ಒಂದು ಉರಿಹತ್ತಾದವನ್ನು ವರವನ್ನು ಕೊಟ್ಟೆಯಂತೆ. ಹೌದು. ಎಂತ ಬುದ್ಧಿಯ ನಿನ್ನದು. ಮಗ ಕೇಳ್ದ ಕೊಟ್ಬಿಟ್ಟೆ. ಆ ಮಗ ದಾನವ ಪ್ರವೃತ್ತಿಯುಳ್ಳವನು. ಭೂಲೋಕಕ್ಕೆಲ್ಲ ಹೋಗಿ ಹಾ. ಅಲ್ಲಿ ಜನರನ್ನೆಲ್ಲ ಸಂಹರಿಸಿ ಹಾ. ದೇವಲೋಕಕ್ಕೆ ಬಂದು ಇಂದ್ರನನ್ನೇ ಭಯಪಡಿಸಿ ಓಡಿಸಿದ್ದಾನೆ ನೋಡು. ಇಷ್ಟೊಂದು ಕಷ್ಟ ಆಗ್ತಾ ಇದೆಯಲ್ಲ, ಈ ನಾಳೆ ಅವನು ಏನ್ ಮಾಡ್ತಾನೆ ಬಲ್ಲೆಯ ನೀನು? ನಾಳೆ ನಮ್ಮನು ಬಿಡನೋ, ನಾಳೆ ನಮ್ಮನು ಬಿಡನು ದಹಿಸದೆ, ಅವನು ನಾಳೆ ನಮ್ಮನು ಬಿಡನು ದಹಿಸದೆ, ಕೂಡ ನಿನಗಿನ್ನೆಂದು
ಭಸ್ಮಾಸುರ ನಾಳೆ ಏನ್ ಮಾಡ್ತಾನೆ ಬಲ್ಲೆಯ? ಒಂದ ವೈಕುಂಠಕ್ಕೆ ನನ್ನನ್ನು ಅರಸಿ ಬರುತ್ತಾನೆ. ನಾನು ಬಿಡು ಹೇಗಾರ ಮಾಡಿ ತಪ್ಪಿಸಿಕೊಂಡೇನು. ಈ ಕೈಲಾಸಕ್ಕೆ ನಿನ್ನನ್ನೇ ಹೊಡ್ಕೊಂಡು ನಿನ್ನ ತಲೆ ಮೇಲೆ ಇಳಿಕೆ ಬರ್ತಾನೆ. ಏನ್ ಮಾಡ್ತೀಯವ? ಅಸಂಭವ. ಓಹೋ, ನನ್ನ ತರಳ ನನ್ನ ಮೇಲೆ ತನ್ನ ಶಕ್ತಿಯನ್ನು ಉಪಯೋಗಿಸಲಾರ. ಓಹೋ, ಅವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನೀನು ಮತ್ತು ದೇವೇಂದ್ರ ಚಿಂತಿಸದಿರಿ. ದೇವೇಂದ್ರ ನಿನಗೆ ಅಭಯಾಸ್ತವನ್ನು ಕೊಡುತ್ತೇನೆ, ನೀವು ವಿಶ್ರಮಿಸಿರಿ. ದೇವೇಂದ್ರ ಶಂಕರನಲ್ಲಿ ಬಿಟ್ಟು ನಾವು ಹೋಗೋಣ ಬಾ. ತರಳ ನಂದದಿ ಭಸ್ಮಾಸುರದ ಧರಿಸಿ ಶಾಂತತೆ ಮೌನದಿಂದಲೇ ಕರದ ಭಸ್ಮವ ಹರನಿ ಗರ್ಭಿಸಿ ಕಿಡಿಗೆ ತರುತ್ತ ಹೊರನು ಕಿಡಿಗೆ ತರುತ್ತ ಹೊರನು ಖಳನಿಗೆಂದ ಸುಡುನಿಂದ ಮೋರೆಯನು ಖಳನಿಗೆಂದ ಸುಡುನಿಂದ ಮೋರೆಯನು ಹುಡುಗನೆಂಬುದಕ್ಕಾಗಿ ನೀಡಿದೆ ವರವನ್ನು ಕೆಡಿಸಿದೆ ಮೂರಕವ. ಹೇ ಭಸ್ಮಾಸುರ, ಎಂತಹ ದುಷ್ಟ ಕಾರ್ಯವನ್ನು ಎಸಗುತ್ತಿದ್ದೀಯೆ? ಭೂಲೋಕವನ್ನು ಧ್ವಂಸ ಮಾಡಿ ಸ್ವರ್ಗಲೋಕಕ್ಕೆ ಲಗ್ಗೆ ಇಟ್ಟಿದ್ದೀಯಂತೆ. ಈ ರೀತಿಯ ಬುದ್ಧಿಯನ್ನು ಮಾಡಬೇಡ. ನಿನ್ನ ದುಷ್ಕೃತ್ಯವನ್ನು ನಿಲ್ಲಿಸು. ಏ ಶಂಕರ, ನನ್ನನ್ನೇ ಎದುರಿಸ್ತೀಯನೋ? ನಿನ್ನನ್ನು ಸಂಹರಿಸಿ ಬಿಡುತ್ತಾನೆ. ಇಡ್ಲಿಕ್ಕಿಲ್ಲ ನಿನ್ನ ನೋಡುತ್ತೆ. ಬಿಡು ಭಸ್ಮಾಸುರ. ಓಹ್, ನೀನಾ? ಏನು ಬಾವಯ್ಯ, ಹೆದರಿ ಬಿಟ್ಟೇ ಇಲ್ಲ. ಭಸ್ಮಾಸನ್ನು ಸಂವರಿಸ್ತೀನಿ ಅಂತ ಹೇಳಿದ್ಯಲ್ಲ. ನೀನು ಹೇಳಿದಂತೆ ಭಸ್ಮಾಸುರ ನನ್ನ ತಲೆ ಮೇಲೆ ತನ್ನ ಉರಿ ಹಸ್ತವನ್ನು ಇಡಲು ಬರ್ತಾ ಇದ್ದಾನೆ. ಬಿಡು, ನಾನು ಓಡಿ ಹೋಗ್ಬೇಕು. ಬಿಡು, ಓಡಿ ಹೋಗ್ಬೇಕು. ಸ್ವಲ್ಪ ತಾಳು. ತ್ರಿಮೂರ್ತಿಗಳಾದ ನಾವೀರುವರೆ ಓಡಿದ್ದಾರೆ. ಈ ಸಮಸ್ಯೆಗೆ ಪರಿಹಾರವನ್ನು ಕೊಡುವವರು ಯಾರು? ಅದರ ಬಗ್ಗೆ ನಾನು ಸ್ವಲ್ಪ ವಿಚಾರ ಮಾಡಿ ನೋಡ್ತೇನೆ. ಸ್ವಲ್ಪ ತಾಳು ಬಾ. ಧನುಜನ ವಧಿಸಲೆಂದೋ ಧನುಜನ ವಧಿಸಲೆಂದೋ ಶ್ರೀಹರಿ ತಾನು ನೆನೆದನು ಯುಕ್ತಿಯೊಂದೋ. ಶ್ರೀಹರಿ ತಾನು ನೆನೆದನು ಯುಕ್ತಿಯೊಂದೋ. ಅನಲ ವೇಗದಿ ಹೋಗು ವಟವೃಕ್ಷ ನೀನಾಗೋ. ಅನಲ ವೇಗದಿ ಹೋಗು ವಟವೃಕ್ಷ ನೀನಾಗೋ. ದುರುಳನ ವಧಿಸುವೆ ನೋಡು ನೀ ನಿಂತು. ಬಾವಯ್ಯ, ವಿಷ್ಣು, ಆ ದುರುಳ ಭಸ್ಮಾಸುರನ್ನು ಸಂಹರಿಸಲಿಕ್ಕೆ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ಓಹೋ, ಒಂದು ಸುಂದರವಾದ ವಾತಾವರಣವನ್ನು ಸೃಷ್ಟಿಸಿದ್ದೇನೆ. ಇಲ್ಲಿಯೇ ಮೂಲೆಯಲ್ಲಿ ಹೋಗಿ ಒಂದು ವಟವೃಕ್ಷವಾಗಿ ನಿಂತಿರು. ಆ ಭಸ್ಮಾಸುರನನ್ನ ನಾನು ಹೇಗೆ ಸಂಹಾರ ಮಾಡುತ್ತೇನೆ ಎಂಬುದಕ್ಕೆ ನೀನೇ ಸಾಕ್ಷಿಯಾಗು. ನೋಡು, ಯುದ್ಧ ರಂಗದಲ್ಲಿ ಜನರನ್ನು ಸಂಹರಿಸುವುದನ್ನು ಕೇಳಿದ್ದೇನೆ. ಸುಂದರ ವನದಲ್ಲಿ ಅವನನ್ನು ಸಂಹರಿಸುತ್ತೀನಿ ಅಂತಿದ್ದೀಯಲ್ಲ? ಬೇರೆ ಬೇರೆ ಉಪಾಯ ಮಾಡಬೇಕಾಗ್ತದೆ. ಬೇರೆ ಆಗಲಿ, ನೀನು ಹೇಳಿದಂತೆ ಕೇಳುತ್ತೇನೆ. ಆದೀತೆ ಹೋಗು ನಿಲ್ಲು. ಬಂದನಗ ಮೋಹಿತ
ಮಂದಗಮನದೆ ಮಂದಗಮನದೆ ಅಂದುಗೆಗಳು ಜನ ಜನ ಜನರೇನಲು ಅಂದುಗೆಗಳು ಜನ 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 ಜನರೇನಲು ಬಂದಳಾಗ ಮೋಹಿನಿ ಆನಂದದೇ ಸುಂದರ ರೂಪದಿ ಸುಂದರ ರೂಪದೆ ಮಂದಗಮನದೆ 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 ಅಂದುಗೆಗಳು ಜನ ಜನ ಜನರೇನಲು ಅಂದುಗೆಗಳು ಜನ 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 ಜನರೇನಲು ಬಂದಳಾಗ ಮೋಹಿನಿ ಆನಂದದೇ ಬಂದಳಾಗ ಮೋಹಿನಿ ಬಂದಳಾಗ ಮೋಹಿನಿ ಆನಂದದೇ ದೇವತೆಗಳಿಗೆ ಅಭಯ ಹಸ್ತವನ್ನಿತ್ತು ಶ್ರೀಮನ್ನಾರಾಯಣನಾದ ನಾನು ಮೋಹಿನಿಯ ರೂಪದಲ್ಲಿ ಬಂದಿದ್ದೇನೆ. ಈ ರೂಪದಲ್ಲಿ ಬರುವುದು ಇದು ಮೊದಲನೇ ಬಾರಿಯಲ್ಲ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ದೊರೆತ ಅಮೃತವನ್ನು ದೇವತೆಗಳಿಗೆ ಒದಗಿಸಲು ಇದೇ ರೂಪದಲ್ಲಿ ಬಂದಿದ್ದೆ. ಈಗ ಆ ದುಷ್ಟ ಭಸ್ಮಾಸುರರನ್ನು ಸಂಹರಿಸಿ ಲೋಕ ಕಲ್ಯಾಣವನ್ನು ಮಾಡಲು ಇದೇ ಸೂಕ್ತವಾದ ರೂಪ ಎಂದು ಭಾವಿಸಿದೆ. ಹೀಗಾಗಿ ಇದಕ್ಕೆ ಬೇಕಾದ ಸಕಲ ಪರಿಸರದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಇನ್ನು ಅವನ ಬರುವಿಕೆಯನ್ನೇ ಎದುರು ನೋಡುತ್ತಾ ಇಲ್ಲೇ ಸಂಚರಿಸ್ತಾ ಇರ್ತೇನೆ. ಅರಸುತ್ತ ಬಂದನಗೋ
ಶಶಿಧರ ಕಂಡುವುದಿಲ್ಲವೋ ಮುಖಮಂಡಲ ಶಶಿಧರ ಮುಖಮಂಡಲ ಶಶಿಧರ ದುಂಡು ಕುಜಾಂಗನೆ ಗೊಂಡೆ ಆನಂದವ ದುಂಡು ಕುಜಾಂಗನೆ ದುಂಡು ಕುಜಾಂಗನೆ ಗೊಂಡೆ ಆನಂದವ ಕಂಡುವುದಿಲ್ಲವೋ ಮುಖಮಂಡಲ ಶಶಿಧರ ದುಂಡು ಕುಜಾಂಗನೆ ಗೊಂಡೆ ಆನಂದವ ದುಂಡು ಕುಜಾಂಗನೆ ಗೊಂಡೆ ಆನಂದವ ಅಯ್ಯೋಯ್ಯೋಯ್ಯೋ ಶಂಕರನನ್ನ ಅರಸುತ್ತ ಸುಂದರವಾದಂತಹ ವನ ಪ್ರದೇಶವನ್ನ ಪ್ರವೇಶಿಸಿದೆ. ಇಲ್ಲಿ ಬಂದು ನೋಡ್ತೇನೆ, ಅಯ್ಯೋಯ್ಯೋಯ್ಯೋ ಚಂದದ ರಾಶಿ 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 ಚಂದ. ಅಯ್ಯೋಯ್ಯೋ ಇಂತಹ ರೂಪ ರಾಶಿಯನ್ನ ಕಂಡಿದ್ದೇ ಇಲ್ಲ ಈ ಭಸ್ಮಾಸುರ. ಅಬ್ಬಬ್ಬಬ್ಬಬ್ಬ ಅದೇನ್ ಚಂದ ಅದೇನ್ ಚಂದ. ಆ ಕಣ್ಣು, ಆ ಮೂಗು, ಆ ಬಾಯಿ, ಅಯ್ಯೋ ಒಂದಕ್ಕಿಂತ ಒಂದು ಚಂದ, ಒಂದೊಂದು ರೀತಿಯಲ್ಲಿ ಚಂದ. ಅಯ್ಯೋ ಕಾಮನ ಬಿಲ್ಲಿನಂತೆ ತಿದ್ದಿದಂತಹ ಹುಬ್ಬುಗಳು ಮಿಂಚಿನಂತೆ ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸುತ್ತ ನಮ್ಮಂತವರದೇ ನೇರವಾಗಿ ಬಂದು ತಟ್ಟುವಂತಹ ಆ ಕಣ್ಣಿನ ನೋಟ. ಅಬ್ಬಬ್ಬಬ್ಬಬ್ಬ ಇನ್ನು ಆ ತುಟಿಯೇ ಅಲ್ಲ, ಕೆಂಪಿಗೆ ಕಾದ ಕೆಂಡ. ಅಪ್ಪನಿಗೆ ಭಸ್ಮವನ್ನು ತರಬೇಕಾದ್ರೆ ಕೈ ಸುಡ್ತಾ ಇತ್ತಲ್ಲ, ಅದೇ ಕೆಂಡದ ನೆನಪಾಗ್ತಾ ಉಂಟು. ಅಬ್ಬಬ್ಬಬ್ಬ ಏನ್ ಚಂದ. ಯಾರು ಈಕೆ, ಎಲ್ಲಿಯವಳು? ಈ ಗುಂಡು ಕುಚಾಂಗನಿಯನ್ನ ಕಂಡು ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆ. ಇವಳು ಯಾರು ಎನ್ನುವುದಾಗಿ ತಿಳಿಯಬೇಕು. ಇವಳನ್ನೇ ವಿಚಾರಿಸಿ ತಿಳಿಯುತ್ತೇನಂತೆ. ಯಾರು ಬೇಳೆಲೆ ನಾರೆ ವೈಯಾರಿ ತಯ್ಯತ ನಿನ್ನತ ತಯ್ಯತ ತೈ ತೈ ತಯ್ಯತ ತೈ ತೈ ತಯ್ಯತ ಯಾರು ಬೇಳೆಲೆ ನಾರಿ ಯಾರು ಬೇಳೆಲೆ ನಾರಿ ವೈಯಾರಿ ನಾರಿ ವೈಯಾರಿ ನಾರಿ ವೈಯಾರಿ ಯಾರು ಬೇಳೆಲೆ ನಾರಿ ಯಾರು ಬೇಳೆಲೆ ನಾರಿ ವೈಯಾರಿ ಮನಸೂರೆ
ಅದೇನು ವಯ್ಯಾರ, ಅದೇನು ವಯ್ಯಾರ ಅದು. ನಾರಿಯರೇ ಈ ವಯ್ಯಾರವೇ ನಮ್ಮಂಥ ಗಂಡು ಮಕ್ಕಳನ್ನ ಹಾಳು ಮಾಡಿದ್ದು ನೋಡಿ. ಅಬ್ಬೊಬ್ಬೊಬ್ಬೊಬ್ಬೋ, ನಿಂತಲ್ಲೇ ಕಾಲಿನಿಂದ ಏನನ್ನೋ ಕೆರೆಯುತ್ತ, ಕಣ್ಣಲ್ಲೇ ಏನೇನೋ ಹೇಳುತ್ತ. ಅಬ್ಬೊಬ್ಬೊಬ್ಬೊಬ್ಬ, ಓ ನಾರಿ ವಯ್ಯಾರಿ, ಯಾರೇ ನೀನು? ಯಾವ ಊರಿನವಳೆ? ಓ ನಾರಿ, ಯಾಕೆ ಹಿಡಿದ ಈ ದಾರಿ? ಯಾರು ನೀನು? ನಿನ್ನ ಅಪ್ಪ ಅಮ್ಮ ಯಾರು? ನಿನ್ನ ಹೆಸರೇನು? ಅದೆಲ್ಲ ಇರಲೆ, ಮದುವೆ ಆಗಿದೆಯೇನೆ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಇಷ್ಟೆಲ್ಲ ಮಾತನಾಡುತ್ತಲೇ ಇದ್ದೇನೆ, ಇವಳಿಂದ ಮಾತ್ರ ಯಾವುದೇ ಉತ್ತರ ಇಲ್ಲ. ಓಹೋ, ಇವಳಿಗೆ ಮಾತೇ ಬರುತ್ತಿಲ್ವೋ ಏನು? ಛೇ, ಯಾರು ಹೇಳಿದ್ದು? ಮಾತನಾಡುತ್ತಾ ಇದ್ದಾಳೆ, ಮಾತನಾಡುವ ಭಾಷೆ ಮಾತ್ರ ಬೇರೆ. ಕಣ್ಣಿನ ಸನ್ನೆಯಿಂದಲೇ ಸಾಕಷ್ಟು ವಿಷಯವನ್ನು ತಿಳಿಸಿದ್ದಾಳೆ. ಆಹಾ ಹಾ ಹಾ, ಇವಳ ಭಾಷೆಯಲ್ಲೇ ಮಾತನಾಡಿ ನೋಡುತ್ತೇನಂತೆ. ಅದೇನದು? ಬಿತ್ತು ಬಿತ್ತು, ಏನ್ ಬಿತ್ತು? ಇಲ್ಲೆಲ್ಲೋ ಬಿತ್ತು ನಿನ್ನ ಮಾತಿನ ಮುತ್ತು. ನಿನಗೆ ಹಿಡಿದಿದೆ ಮತ್ತು? ನಿನ್ನ ನೋಡಿದ ಮೇಲೆ ಯಾರಿಗೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಹೇಳೆ ಮತ್ತು. ನಿನಗಿಲ್ಲ ಹೆಚ್ಚೊತ್ತು. ಓ ನಾರಿ, ಯಾರೇ ನೀನು? ನಿನ್ನ ಹೆಸರೇನು? ನಿನ್ನ ಊರು ಯಾವುದೇ? ಎಲ್ಲ ವಿಸ್ತಾರವಾಗಿ ಹೇಳ್ತೀಯೇನೆ ಒಮ್ಮೆ. ಒಂಟಿ ಹೆಣ್ಣನ್ನ ಇಷ್ಟೊಂದು ಪ್ರಶ್ನಿಸುವವ ನೀನ್ ಯಾರಯ್ಯ? ಓಹೋ, ನಾನು ಯಾರು ಎಂಬುವಂತಹ ಸಮಸ್ಯೆ ನಿನ್ನದು. ಮೊದಲೇ ಕೇಳಿದ್ರೆ ಹೇಳ್ಬಿಡ್ತಾ ಇದ್ದೆ. ನನ್ನನ್ನೇನು ಸಾಮಾನ್ಯದವನೆಂದು ತಿಳಿಬೇಡ, ವೀರ ಭಸ್ಮಾಸುರನಿದ್ದೇನೆ. ನನ್ನ ಉರಿ ಹಸ್ತದಿಂದ ದೇವತೆಗಳನ್ನ ದಿಕ್ಕೆಟ್ಟಿಸಿ ಓಡಿಸಿದ್ದೇನೆ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳು ಕೂಡ ನನ್ನ ಕಣ್ಣನ್ನು ತಪ್ಪಿಸಿಕೊಂಡು ತಿರುಗುತ್ತಾ ಇದ್ದಾರೆ ಅನ್ನುವಲ್ಲಿಗೆ ಈ ವೀರ ಶೂರ ಭಸ್ಮಾಸುರ ಏನೆಂಬುದು ನಿನಗೆ ಅರ್ಥವಾಗುತ್ತಾ ಇದೆ. ಅರೇ, ಅಂತಹ ವೀರ ಧೀರ ಶೂರ ಭಸ್ಮಾಸುರ ನಿನಗೆ ಸಂಪೂರ್ಣವಾಗಿ ಮನಸ್ಸೋತಿದ್ದೇನೆ. ನಿನ್ನ ಹೆಸರೇನೆ? ಮದುವೆ ಆಗಿದ್ದೇನೆ? ಅಯ್ಯ ಭಸ್ಮಾಸುರ, ಲಾಲಿಸಾ ದೈತ್ಯ ಕುಲ ತಿಲಕ ಲಾಲಿಸಾ ದೈತ್ಯ ಕುಲ ತಿಲಕ ಲಾಲಿಸಾ ದೈತ್ಯ ಕುಲ ತಿಲಕ ನಿಜ ಪೇಳುವೆ ನೀನಲ್ಲಿ ಮೋಹಿನಿ ಎನ್ನುತ್ತ ನಿಜ ಪೇಳುವೆ ನಿನ್ನಲ್ಲಿ ಮೋಹಿನಿ 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 ಎನ್ನುತ್ತ ನಿಜ ಪೇಳುವೆ ನೀನಲ್ಲಿ ಮೋಹಿನಿ ಎನ್ನುತ್ತ ಲೀಲೆಯಿಂದಲಿ ಎನ್ನ ಕರೆವರು ನೋಡು, ಲೀಲೆಯಿಂದಲಿ ಎನ್ನ ಕರೆವರು
ಭಸ್ಮಾಸುರ, ಓ ನಾರಿ, ಹೇಳಿಕೊಳ್ಳಲು ನನ್ನಲ್ಲಿ ನಿನ್ನ ತರ ವಿಶೇಷತೆ ಏನೂ ಇಲ್ಲ. ನೀನು ಹಾಗೆ ಭಾವಿಸಿದ್ದೀಯ. ವಿಶೇಷ ಇರುವುದೆಲ್ಲ ನಿನ್ನಲ್ಲೇ ನೋಡು. ಹಾಗಲ್ಲ, ಹೇಳ್ಕೊಳ್ಳೋರು ಅನ್ನೋರು ನನ್ನವರು ಅಂತ ಇಲ್ಲಿ ಯಾರು ಇಲ್ಲ ನನಗೆ. ಆ ಸರಸ್ವತಿ ದೇವಿಯ ವರಪ್ರಸಾದವೋ ಎಂಬಂತೆ ಹುಟ್ಟಿನಿಂದಲೇ ಬಂದಂತ ಗಾನ ನಾಟ್ಯವನ್ನು ನನ್ನದೆಂದು ನಂಬಿ ಅದನ್ನೇ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಓಹೋ, ಗಾನ ನಾಟ್ಯದವಳು ನೀನು. ಆಹಾ, ನಮಗ್ ಬೇಕಾಗಿದ್ದು ಅದೇ ನೋಡು. ಓ ನಾರಿ, ಇಷ್ಟೆಲ್ಲ ಇರುವಂತಹ ನಿನಗೆ ಹೆಸರು ಅನ್ನುವುದೊಂದು ಇರ್ಬೇಕಲ್ವೇನೆ? ನನ್ನನ್ನ ಎಲ್ಲರೂ ಪ್ರೀತಿಯಿಂದ ಮೋಹಿನಿ ಅಂತ ಕರೆಯುವುದು. ಮೋಹಿನಿ, ಮೋಹಿನಿ, ಮೋಹಿನಿ. ಆಹಾ, ಏನು ಸುಂದರವಾದಂತ ಹೆಸರು. ಓ ಜಾಣೆ ಶಿರೋಮಣಿ ಮೋಹಿನಿ, ಜಾಣೆ ಶಿರೋಮಣಿ ಬಾ. ಶಿರೋಮಣಿ ಮೋಹಿನಿ, ಬಾರೆ ಬಾರೆ, ದೂರ ನಿಲ್ಬೇಡ, ಹತ್ರ ಬಾರೆ, ಹತ್ರ ಬಾರೆ. ಹತ್ರನೇ ಇದ್ದೇನೆ, ಸಾಕು. ಓ ನಾರಿ, ನಿನ್ನ ಗಾನ ನಾಟ್ಯ ಮಾಡುವವಳು ನಿನಗೆ ಯಾರೂ ಇಲ್ಲ. ನನಗೂ ಅಷ್ಟೇ ಬಿಡು. ಇರುವವರೆಲ್ಲ ಲೆಕ್ಕದಿಂದ ಹೊರಗೆ ಹಾಕಿದವ ಈ ಭಸ್ಮಾಸುರ. ನೋಡು, ನಿನಗೆ ಗಾನ ನಾಟ್ಯ ಅಂದ್ರೆ ಅತ್ಯಂತ ಪ್ರಿಯವಾದದ್ದು. ಹೌದು, ನನಗೂ ಅಷ್ಟೇ. ಗಾನ ನಾಟ್ಯ ಮಾಡುವ ನೀನು ಅತ್ಯಂತ ಪ್ರಿಯವಾದವಳು. ನಾರೇ, ಅಲ್ಲಿಂದ ಅಲ್ಲಿಗೆ ನಮಗೆ ಸರಿ ಹೋಗ್ತಾ ಉಂಟು ನೋಡು. ಆದ್ರಿಂದ ಹೇಳ್ತಾ ಇದ್ದೇನೆ, ಬಾರೆ, ನನ್ನನ್ನ ವರಿಸೆ ಸುಖವಾಗಿ ಜೀವನ ಮಾಡುವಂತ. ನನ್ನ ವರಿಸಬಹುದಿತ್ತು ಭಸ್ಮಾಸುರ, ವರಿಸಬಹುದಿತ್ತು. ಆದರೆ ಏನೇ? ವೀರ ಕೇಳಯ್ಯನ ಅರಿತೆನು ಮನದಿರವ, ವೀರ ಕೇಳಯ್ಯನ ಅರಿತೆನು ಮನದಿರವ, ವರಿಸಿಕೊಳ್ಳುವೆ ನಿನ್ನನು, ವರಿಸಿಕೊಳ್ಳುವೆ ನಿನ್ನನು. ಶೌರ್ಯ ಬಲಾನ್ವಿತ ಕೇಳು ಕೇಳಾದರೆ, ಶೌರ್ಯ ಬಲಾನ್ವಿತ ಕೇಳು ಕೇಳಾದರೆ, ಹರಕೆ ಹೊಂದಿರುವುದು ನೋಡು, ಕೇಳಾದರೆ ಹರಕೆ ಹೊಂದಿರುವುದು ನೋಡು. ಶೌರ್ಯ ಬಲಾನ್ವಿತ ಕೇಳು ಕೇಳಾದರೆ ಹರಕೆ ಹೊಂದಿರುವುದು ನೋಡು, ಕೇಳಾದರೆ ಹರಕೆ ಹೊಂದಿರುವುದು ನೋಡು. ಅಯ್ಯ ಭಸ್ಮಾಸುರ, ಓ ಜಾಣೆ ಶಿರೋಮಣಿ ಮೋಹಿನಿ, ನಿನ್ನನ್ನ ವರಿಸಬಹುದಿತ್ತು. ಬಹುದಿತ್ತಲ್ವೇ? ಬಾರೆ ವರಿಸೆ. ಹಾಗಲ್ಲ, ಮತ್ತೆ? ಆದ್ರೆ ನನ್ನದೊಂದು ಹರಕೆ ಇದೆಯಲ್ಲ. ಓ, ಹರಕೆಯೋ? ಏನು ಹೇಳು? ಕೋಳಿಯನ್ನ ತಂದು ಬಲಿ ಕೊಡಬೇಕು, ಕೋಣವನ್ನ ತಂದು ಬಲಿ ಕೊಡಬೇಕು, ಅಥವಾ ನರಬಲಿ ಆಗ್ಬೇಕು ಹೇಳು? ಎಲ್ಲರನ್ನ ಬಲಿ ಕೊಟ್ಬಿಡ್ತೇನೆ. ಯಾವ ಬಲಿಯೂ ಬೇಡ. ಮತ್ತೆ? ಅದು ದೂರದಲ್ಲಿ ಅಲ್ಲೊಂದು ವಟವೃಕ್ಷ ಕಾಣುತ್ತಾ ಇದೆಯಲ್ಲ, ನನ್ನನ್ನಲ್ಲ, ವಟವೃಕ್ಷವನ್ನ ನೋಡು ನೀನು. ಎಲ್ಲ ನೋಡಿದ್ರು ನೀನೇ ಅಲ್ವಾ ಕಾಣುವುದು ನನಗೆ? ಇಲ್ಲ, ಅಲ್ಲಿ ವಟವೃಕ್ಷವನ್ನ ನೋಡು ನೀನು. ಓ, ಅಲ್ಲಿ ಕಾಣುತ್ತಿರುವಂತಹ ವಟವೃಕ್ಷ ಅದೋ ಅಲ್ಲಿ. ಓಹೋ, ಅದನ್ನ ಕಿತ್ತು
ತಂದು ಇಲ್ಲಿ ಇಡಬೇಕಾ? ಬೇಡಪ್ಪ, ಅದು ಯಾವ ಸಾಹಸವೂ ಬೇಡ. ಮತ್ತೆ ಆ ವಟವೃಕ್ಷದಲ್ಲಿ ನನ್ನದೊಂದು ಆರಾಧ್ಯ ದೇವತೆ ವಾಸಿಸುತ್ತಿದ್ದಾಳೆ. ಓಹೋ ಹೋ ಹೋ ಹೋ, ಆರಾಧ್ಯ ದೇವತೆ. ಆ ದೇವತೆಯಲ್ಲಿ ನಾನೊಂದು ಹರಕೆಯನ್ನಿತ್ತಿದ್ದೆ. ಯಾರು ನನ್ನನ್ನ ನೃತ್ಯದಲ್ಲಿ ಸೋಲಿಸ್ತಾರೋ ಅವರನ್ನೇ ನಾನು ಮದುವೆ ಆಗುವುದು ಅಂತ. ಓಹೋ ಮೋಹಿನಿ, ಅದಕ್ಕೆ ನೋಡು ನಿನ್ನನ್ನ ಜಾಣೆ ಶಿರೋಮಣಿ ಎನ್ನುವುದಾಗಿ ನಾನು ಕರೆಯುತ್ತಾ ಇರುವುದು ಅಲ್ವೇ? ನಾವು ಕೇಳಿದ್ದೇವೆ ಮದುವೆಯಾದ ನಂತರದಲ್ಲಿ ಹೆಂಡತಿ ಗಂಡನನ್ನ ಕುಣಿಸುತ್ತಾಳೆ ಅಂತ. ಇಲ್ಲಿ ನೋಡಿದ್ರೆ ಮದುವೆಗೆ ಮುಂಚೆಯೇ ನೀನು ನನ್ನನ್ನ ಕುಣಿಸುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೀಯ. ಆಗಬಹುದೇ ನಾವೇನ್ ಕಡಿಮೆ ಅಲ್ಲ, ನಟಶೇಖರನ ಮಗ ಅಲ್ವೇನೆ? ಆಗ ಒಂದೆರಡು ಹೆಜ್ಜೆ ಹಾಕ್ತೇನೆ ಬಿಡು. ಸರಿ, ನಿನ್ನ ಹರಕೆಯನ್ನ ತೀರಿಸ್ತೇನೆ, ನಿನ್ನನ್ನ ಮದುವೆಯಾಗಿ ಬಿಟ್ಬಿಡ್ತೇನೆ ಬಿಡ. ಮದುವೆಯಾಗಿ ಬಿಟ್ಟು ಬಿಡ್ತೀಯಾ? ಇಲ್ಲ, ಹಾಗಲ್ಲ, ಅದು ಭಾವಾರ್ಥ. ಮದುವೆಯಾಗಿ ಬಿಡ್ತೇನೆ ಅಂದ್ರೆ ನಿನ್ನ ಮದುವೆ ಆಗ್ತೇನೆ ಅಂತ. ಹಾಗೆ? ಓ ಹಾಗೆ. ಸರಿ ಆಯ್ತು. ಹಾಗಾದ್ರೆ ಪಾತ್ರ ಪರಿಚಯ. ಮೊದಲನೇದಾಗಿ ಭಸ್ಮಾಸುರನಾಗಿ ಶ್ರೀಪಾದ್ ಹೆಗಡೆ, ದೇವೇಂದ್ರನಾಗಿ ರಾಜ್ ಜೋಶಿ, ಮಹಾವಿಷ್ಣುವಾಗಿ ಶಿವರಾಮ್ ಭಟ್ಟ, ಮೋಹಿನಿಯಾಗಿ ಉಷಾ ಹೆಬ್ಬಾರ್, ಪಾರ್ವತಿಯಾಗಿ ಸುಮಾ, ಆಮೇಲೆ ಬ್ರಾಹ್ಮಣನಾಗಿ ಪ್ರಶಾಂತ್ ಪಡುಬಿದ್ರಿ. ನಮಗೆ ವೇಷಭೂಷಣಕ್ಕೆ ಸಹಾಯ ಮಾಡಿದವರು ಅಶೋಕ್ ಉಪಾಧ್ಯ, ಶ್ರೀಹರ್ಷ, ಪಲ್ಲವಿ ಹೆಗಡೆ, ಸೋಮಯಾಜಿ ಅವರು, ಮತ್ತೆ ಸಂಗೀತವನ್ನು ನುಡಿಸಿದವರು ಸೋಮಯಾಜಿ ಅವರು, ನಿರ್ದೇಶನ ಸೋಮಯಾಜಿ,
ಇದಕ್ಕೆ ಹಿನ್ನೆಲೆ ಸಂಗೀತವನ್ನು ದೊರಕಿಸಿಕೊಟ್ಟವರು KJ ಗಣೇಶ್ ಉಡುಪಿ. ಅವರು ಇಲ್ಲಿಲ್ಲ, ಅವರು ಉಡುಪಿಯಲ್ಲಿದ್ದಾರೆ. ಅವರು ನಮಗೆ ಸಂಗೀತವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಗೋಪಾಲ್ ಭಟ್ ಈಶ್ವರನಾಗಿ.